ನಗದು ವ್ಯವಹಾರ ಯಾರು ಹೇಗೆ ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಒಂದೇ ದಿನ ಎಷ್ಟು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಪಡೆಯಂಗಿಲ್ಲ, ಎಷ್ಟು ಸಾವಿರಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡಂಗಿಲ್ಲ, ಆಸ್ತಿ ಖರೀದಿ ಮಾರಾಟಕ್ಕೂ ವ್ಯವಹಾರ ಹೀಗೆ ಇರಬೇಕು ಅನ್ನುವಂಥದ್ದು ಒಂದು ರೂಲ್ಸ್ ಮಾಡಿದ್ದಾರೆ. ಕೈ ಸಾಲ ಮಾಡೋರು ಕೂಡ ಹುಷಾರಾಗಿರಬೇಕು. ನಾನೆಲ್ಲೋ ಕೈ ಸಾಲ ಇಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಕ್ಕಾಗೋದಿಲ್ಲ. ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಗದು ವ್ಯವಹಾರ ಯಾರು ಹೇಗೆ ಮಾಡಬೇಕು, ಒಂದೇ ದಿನಕ್ಕೆ ಎಷ್ಟು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಅನ್ನ ಪಡೆಯಂಗಿಲ್ಲ, ನೀವು ಎಷ್ಟು ಸಾವಿರಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡಂಗಿಲ್ಲ, ಆಸ್ತಿ ಖರೀದಿ ಮಾರಾಟಕ್ಕೂ ವ್ಯವಹಾರ ಹೀಗೆ ಇರಬೇಕು. ಮುಂಚೆನೂ ಇತ್ತು ರೂಲ್ಸು, ಬಟ್ ಅದನ್ನು ಕೆಲವರು ಹೆಂಗೆ ಬೇಕೋ ಹಂಗೆ ಬಳಕೆ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಸ್ವಲ್ಪ ಹುಷಾರಾಗಿರಿ, ಕೈ ಸಾಲ ಮಾಡೋರು ಕೂಡ ಹುಷಾರಾಗಿರಬೇಕು ಅಂತಿದ್ದಾರೆ. ಮಿಡಲ್ ಕ್ಲಾಸ್ ನಮ್ಮಂಥವ್ರಿಗೆಲ್ಲ ಇದೇನು ಇಲ್ಲ, ದುಡ್ಡಿನ ವ್ಯವಹಾರ ಮಾಡುವಂಥವ್ರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಏನು ಡೀಟೇಲ್ ಆಗಿ ಹೇಳ್ತೀವಿ ನಗದು ವ್ಯವಹಾರ ಹೇಗೆ ಅಂತ. ವ್ಯಾಪಾರಸ್ಥರು ಒಂದೇ ದಿನದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶನ್ನು ಪಡೆಯುವಂತಿಲ್ಲ. ಅವರಿಗೆ ದುಡ್ಡು ಈಗ ಆದಾಯ ಬಂದರೆ ಸಾಕಪ್ಪ ನಮಗೆ ತಿಂಗಳಿಗೆ ಅನ್ನುವಂಥವ್ರು ಇದ್ದಾರೆ. ಬಟ್ ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ಈ ವ್ಯಾಪಾರಗಳಾಗತ್ತೆ. ಹಾಗಾಗಿ ಅವರು ಒಂದೇ ದಿನದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶನ್ನು ಪಡೆಯೋಂಗಿಲ್ಲ. ಅಕೌಂಟಿಗೆ ಹೋಗೋದು ಬೇರೆ, UPI ಮೂಲಕವಾಗಿ. ವ್ಯಾಪಾರಸ್ಥರು 2 ಲಕ್ಷಕ್ಕಿಂತ ಹೆಚ್ಚು ಪಡೆದರೆ ಹಣದ ಮೇಲೆ ದಂಡವನ್ನು ಹಾಕ್ತಾರೆ. ಅದನ್ನೇ ಹೇಳಿದ್ರಲ್ಲ, 85%. ಆಸ್ತಿ ಖರೀದಿ ವೇಳೆ 20,000ಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಆಸ್ತಿ ಖರೀದಿಯ ವೇಳೆ 20,000ಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡಂಗಿಲ್ಲ. ನಿಯಮ ಉಲ್ಲಂಘಿಸಿದರೆ 100% ದಂಡವನ್ನು ವಿಧಿಸಬಹುದು ಅಂತ ಹೇಳಿದ್ದಾರೆ. ಆಸ್ತಿಯ ವಿಚಾರದಲ್ಲಿ ನೀವು ಹೆಚ್ಚು ಕ್ಯಾಶು ಅದು ಇದು ಕೊಟ್ಟರೆ ಇಡೀ ಕ್ಯಾಶ್ ಎಲ್ಲ ಹೋಗ್ಬಿಡುತ್ತೆ IT ಕಡೆನೇ. 100% ದಂಡ, 100 ರೂಪಾಯಿ ಇದ್ದರೆ 100 ರೂಪಾಯಿನೂ ಅವರೇ ತೊಗೊಂಡೋಗ್ಬಿಡ್ತಾರೆ. ಸೊ ಇದು ಮೊದಲನೇದಾಗಿರುವಂತಹ ನಿಮಗೆ ಮಾಹಿತಿಗಳು. ಈ ವಿಚಾರದಲ್ಲಿ ಈಗ ವಿಜಯ ರಾಜೇಶ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಫೆಬ್ರವರಿ 1, 2026ರಂದು ಏನು ಬಜೆಟ್ ಮಂಡಿಸಿದ್ರು ನಮ್ಮ ವಿತ್ತ ಸಚಿವರು, ಅದರಲ್ಲಿ ಅನುಮೋದನೆ ಆದಂತಹ ಎಲ್ಲ ಬದಲಾವಣೆಗಳು ನಮಗೆ 1 ಏಪ್ರಿಲಿಂದ ಬರುತ್ತೆ. ಏಕೆಂತಂದರೆ ನಮ್ಮ ದೇಶದಲ್ಲಿ ಹಣಕಾಸಿನ ವರ್ಷವನ್ನು 1 ಏಪ್ರಿಲಿಂದ 31 ಮಾರ್ಚ್ವರೆಗೂ ನಾವು ಮಾಡ್ತೀವಿ. ಈ ವರ್ಷದಲ್ಲಿ ಏನಪ್ಪ ಅಂತಂದ್ರೆ ಪ್ರಮುಖ ಬದಲಾವಣೆ, ನಮ್ಮ ಹಳೆ ಏನು ತೆರಿಗೆ ಕಾನೂನು ಇತ್ತು ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಹೊಸ ತೆರಿಗೆ ಕಾನೂನನ್ನು ನಾವು ಅಡಾಪ್ಟ್ ಮಾಡಿದ್ವಿ. ಸುಮಾರು ಈಗ ಒಂದು 2-3 ವರ್ಷಗಳಿಂದ ಅದರದ್ದು ಚರ್ಚೆ ಆಗ್ತಾ ಇತ್ತು. ಕೂಲಂಕುಷವಾಗಿ ಚರ್ಚೆ ಆಗಿ ಅದನ್ನು ಬದಲಾವಣೆಗಳನ್ನು ಎಲ್ಲರೂ ಒಪ್ಪಿ ಇದನ್ನು ತಂದಿದ್ದಾರೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಹಿಂದೆ ಏನಾಗ್ತಿತ್ತಪ್ಪ ಅಂತಂದರೆ, ನಾವು ಯಾವ ವರ್ಷದಲ್ಲಿ ನಾವು ಲೆಕ್ಕ ಕೊಡ್ತೀವೋ ಅದನ್ನು ಪ್ರೀವಿಯಸ್ ಇಯರ್ ಅಂತ ಹೇಳ್ತಾ ಇದ್ವಿ, ಅವರು ಅದನ್ನು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತಾ ಇದ್ರು. ಇದು ಸಾಮಾನ್ಯ ಜನಗಳಿಗೆ ಒಂದು ಕನ್ಫ್ಯೂಷನ್ ಇರ್ತಾ ಇತ್ತು. ಹಾಗಾಗಿ ಈಗ ಅವ್ರೇನು ಮಾಡಿದ್ದಾರೆ, ಆ ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಅನ್ನೋ ಕಾನ್ಸೆಪ್ಟನ್ನ ತೆಗೆದು ಹಾಕ್ಬಿಟ್ಟು ಟ್ಯಾಕ್ಸ್ ಇಯರ್ ಅಂತ ಹೇಳ್ತಾರೆ ಅಷ್ಟೇ. ಅಂದರೆ ಒಂದೇ ವರ್ಷದ್ದಿರುತ್ತೆ. ಯಾವ ವರ್ಷಕ್ಕೆ ಅವರು ತೆರಿಗೆ ಕೇಳ್ತಾ ಇದ್ದಾರೆ ಅಥವಾ ನಾವು ತೆರಿಗೆ ಇದು ಆದಾಯದ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ, ಅದಕ್ಕೆ ಟ್ಯಾಕ್ಸ್ ಇಯರ್ ಅಂತ ಹೇಳ್ತಾರೆ. ಇನ್ನುಳಿದಂತೆ ಬಹಳಷ್ಟು ಚಿಕ್ಕ ಚಿಕ್ಕ ಬದಲಾವಣೆಗಳು, ಆದರೆ ಏನಪ್ಪ ಅಂತಂದರೆ ಈಸ್ ಆಫ್ ಡೂಯಿಂಗ್ ಅಂತ ಏನು ಹೇಳ್ತೀವಿ ಆ ರೀತಿ ಅದರಲ್ಲಿ ತಂದಿದ್ದಾರೆ. ಇನ್ನು ಪ್ಯಾನ್ ನಂಬರಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಮುಂಚೆ ನಾವು ಆಧಾರ್ ಕಾರ್ಡ್ ಮಾತ್ರ ನಾವು ಕೊಡಬೇಕಾಗಿತ್ತು. ಈಗ ಆಧಾರ್ ಜೊತೆ ಪಾಸ್ಪೋರ್ಟು, ಆಮೇಲಿಂದ ವೋಟರ್ ID ಕೂಡ ನಾವು ಕೊಡ್ಬೋದು. ಇನ್ನು ಮಿತಿಗಳಿತ್ತು. ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡನ್ನು ನಾವು ಕಡ್ಡಾಯವಾಗಿ ಕೊಡಬೇಕು ಅನ್ನೋದಿತ್ತು. ಏನಪ್ಪ ಅಂತಂದರೆ, ನಾವು ಈ ಹಿಂದೆ ನಾವು ಯಾವುದೇ ಹೋಟೆಲ್ಗಳಲ್ಲಿ ಏನಪ್ಪ ಅಂತಂದರೆ, ಈ ಸ್ಟಾರ್ ಹೋಟ್ಲ್ಗಳಲ್ಲಿ ಏನೇ ಬಿಲ್ ಮಾಡಿದಾಗ 50,000 ರೂಪಾಯಿ ಮೇಲ್ಪಟ್ಟು ಏನಾದರೂ ಬಿಲ್ ಆದರೆ ಅವರು ಪ್ಯಾನ್ ನಂಬರ್ನ ಕೇಳ್ತಾ ಇದ್ರು. ಈಗ ಅದು 1 ಲಕ್ಷದ ಮೇಲ್ಪಟ್ಟು ಆದಾಯಕ್ಕೆ ಹೋಗಿದೆ. ಇನ್ನು ಈ ಹಿಂದೆ ಏನಾಗಿತ್ತಪ್ಪ ಅಂತಂದರೆ, ನೀವು ಫಾರಿನ್ ಟ್ರಾವೆಲ್ ಅಂತ ಮಾಡಿದ್ರೆ ನಿಮ್ಮ ಒಟ್ಟು ವೆಚ್ಚದ 10%ನ TCS ಅಂತ ಮಾಡ್ತಾಯಿದ್ರು. ಅದು ಈಗ 2%ಗೆ ಕಡಿಮೆ ಮಾಡಿದ್ದಾರೆ ಅಂತ. ಸೊ ಈ ರೀತಿಯ ಚಿಕ್ಕ ಪುಟ್ಟ ಬದಲಾವಣೆಗಳು, ಬಹಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಅದಕ್ಕೇನಪ್ಪ ಅಂತಂದರೆ, ಇದು ಒಂದು ಅನುಕೂಲಕರವಾದ ಬದಲಾವಣೆಗಳನ್ನು ಅವರು ಮಾಡಿದ್ದಾರೆ. ಇನ್ನು ನಾವು ಈ ಹಿಂದೆ ಹಣವನ್ನು ನಾವು ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದಾಗ ಏನಾಗಿತ್ತಪ್ಪ ಅಂತಂದರೆ, ಅದಕ್ಕೆ ಚಾರ್ಜಸ್ ಇರ್ತಾ ಇರಲಿಲ್ಲ. ಈಗೇನಾಗಿದೆಪ್ಪ ಅಂತಂದರೆ, ಆ ಮಿತಿಯನ್ನು 10 ಲಕ್ಷಕ್ಕೆ ಏರಿಸಿದ್ದಾರೆ. 10 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ನೀವು ಡ್ರಾ ಮಾಡಿದ್ರು ಕೂಡ ಅಥವಾ ಡೆಪಾಸಿಟ್ ಮಾಡಿದ್ರು ಕೂಡ ನಿಮಗೆ ಕಂಪಲ್ಸರಿ ಪ್ಯಾನ್ ಕಾರ್ಡ್ ಇರಬೇಕು ಮತ್ತು ಕೆಲವು ಚಾರ್ಜಸ್ನ ಅವರು ಹಾಕ್ತಾ ಹೋಗ್ತಾರೆ. ಅದು ಬ್ಯಾಂಕಿಂಗ್ ಅವರು ಆಗ್ತಾ ಇರೋದು, ಇನ್ಕಮ್ ಟ್ಯಾಕ್ಸ್ ಅವರು ಆಗ್ತಾ ಇಲ್ಲ. ಅಕೌಂಟಲ್ಲಿ ಏನಪ್ಪ ಅಂತಂದರೆ, ಈಗ ಏನು ಹೇಳ್ತಾ ಇದ್ದಾರೆ, ಒಂದು ಪ್ಯಾನ್ ಸಂಖ್ಯೆಯನ್ನು ನಮೂದಿಸೋದು, ಇನ್ನೊಂದು ಚಾರ್ಜಸ್ನ ಮಾಡ್ತಾ ಇರೋದು TCS ಅಂತಂದರೆ. 2 ರೀತಿ ಚಾರ್ಜಸ್ ಇರುತ್ತೆ. ಒಂದು
ಆದಾಯ ತೆರಿಗೆ ಇಲಾಖೆಗೆ